ಕ್ರಿಸ್ಪಿಯಾಗಿ ಬಂದಿದೆ. ಯಮ್ಮಿ ಟೇಸ್ಟ್. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಶುಂಠಿ ಫ್ಲೇವರ್ ಸಿಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ನಮ್ನಿ. ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ ನೀವು ಟ್ರೈ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂತು ಅಂತ. ಈ ರೆಸಿಪಿ ಬಂದು ಸಾಬುದಾನ ವಡ. ಇಂಗ್ರೀಡಿಯೆಂಟ್ಸಲ್ಲಿ ಸಾಬುದಾನ ಒಂದು 1.5 hour ನೆನೆಸಿಟ್ಕೊಂಡಿರೋದು, ಸಾಫ್ಟಾಗಿದೆ. ಜಾಸ್ತಿ ನೀರು ಹಾಕಬಾರ್ದು. ಒಂದು ಪಾತ್ರೆಯಲ್ಲಿ ಸಾಬುದಾನ ಯಾವ ಲೆವೆಲ್ಗಿದೆ ಅಷ್ಟೇ ಕರೆಕ್ಟಾಗಿ ಅಷ್ಟೇ ನೀರು ಹಾಕಬೇಕು. ಪೂರ್ತಿ ನೀರೆಲ್ಲ ಇರಿಸ್ಕೊಂಡ್ಬಿಟ್ಟು ಈ ಥರ ಆಗುತ್ತೆ. ಓಕೆ, ಅದು ನೆಂದಿರಬೇಕು, ಬಟ್ ಡ್ರೈ ಥರ ಕಾಣಿಸ್ಬೇಕು. ಸ್ವಲ್ಪ ಡ್ರೈ ಇರಬೇಕು. ಹಾಂ, ಬಟ್ ನೆಂದಿರಬೇಕು. ಹೌದು. ಓಕೆ, ನೆಕ್ಸ್ಟ್ ಒಂದು ಆಲೂಗಡ್ಡೆ ಕುಕ್ಕರಲ್ಲಿ ಒಂದು 4 ವಿಜಿಲ್ ಹಾಕಿ ಬೇಯಿಸ್ಕೊಂಡಿದ್ದೀವಿ. ಇನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೀಜ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ವಿ. ಇದು ಪೂರ್ತಿ ನುಣ್ಣಗೆ ಮಾಡ್ಕೊಂಡಿಲ್ಲ, ಒಂದು 80% ತರಿ ಅದು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ತರ್ತರಿ ಮಾಡ್ಕೋಬೇಕು. ಹಾಂ, ನೆಕ್ಸ್ಟ್ ಬಾಯಿಗೆ ಸಿಗ್ತಾ ಇದ್ರೆ ಕಲೆಕಾಯಿ ಬೀಜ ಚೆನ್ನಾಗಿರುತ್ತೆ. ಓಕೆ, ಇದೇನು? ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ನಾವು ಆಲೂಗಡ್ಡೆ ಯೂಸ್ ಮಾಡೋದ್ರಿಂದ ತುಂಬ ಜನ ಗ್ಯಾಸ್ ಅದು ಇದು ಅಂತಾರೆ. ಶುಂಠಿ ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ಅದು ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಇದು ಖಾರ ಎಲ್ಲ ಅವ್ರಿಗೆ ಎಷ್ಟು ಬೇಕೋ ನಿಮ್ಗೆ ಎಷ್ಟು ಬೇಕೋ ಇದರೊಂದು ಅಂದಾಜು ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಓಕೆ, ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಓಕೆ, ಒಂದು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಅಷ್ಟು. 1 ಸ್ಪೂನ್ ಅಷ್ಟು ಜೀರಿಗೆ. ಜೀರಿಗೆ ಈಸ್ ವೆರಿ ಇಂಪಾರ್ಟೆಂಟ್, ಇದನ್ನ ಸ್ಕಿಪ್ ಮಾಡೋಂಗೆ ಇಲ್ಲ. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಯಾವುದೇ ಥರ ಹಿಟ್ಟು ಕಲಿಸ್ತಾ ಇಲ್ಲ. ಆಲೂಗಡ್ಡೆ ಇರೋದ್ರಿಂದ ಅದು ಹಾಗೆ ಬೈಂಡ್ ಆಗುತ್ತೆ. ಇನ್ ಕೇಸ್ ಆಲೂಗಡ್ಡೆ ಜಾಸ್ತಿ ಬೆಂದು ಮೆತ್ತಿಗಾಗಿದೆ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಯೂಸ್ ಮಾಡಿ. ಒಂದು ಕರೆಕ್ಟಾಗಿರೋ ಟಿಪ್ ಹೇಳಿ. ಇದು ಕೆಲವರಿಗೆ ಅದು ಎಣ್ಣೆಲಿ ಹಾಕಿದಾಗ ಅದು ಬಿಟ್ಕೊಂಡ್ಬಿಡುತ್ತೆ, ಇಲ್ಲ ಡ್ರೈ ಆಗುತ್ತೆ, ಆ ಥರ ಇದ್ದಾಗ ಬೈಂಡಿಂಗ್ ಬರಲ್ಲ ಅಂದರೆ ಅವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ತಾರೆ. ಓಕೆ, ಆಲೂಗೆಡ್ಡೆನೇ ಬೈಂಡ್ ಥರ ಯೂಸ್ ಆಗುತ್ತೆ. ಓಕೆ, ಜಾಸ್ತಿ ಬೆಂದೋಗಿದೆ, ನೀರಾಗಿದೆ ಅಂದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಕೊಂಡ್ರೆ ಬೈಂಡಿಂಗ್ ಬರುತ್ತೆ. ಓಕೆ, ನಿಮ್ಗೆ ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಸಾಬುದಾನ ಮಿಕ್ಸಿ ಮಾಡ್ಕೊಂಡು ಆ ಪೌಡರ್ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮೇಲೆ ಲೇಯರ್ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಅಂದರೆ ಸಾಬುದಾನ ಡ್ರೈ ಸಾಬುದಾನ ಮಿಕ್ಸಿ ಮಾಡಿ ಪೌಡರ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಥರನೋ ಇಲ್ಲ ಇದ್ರ ಥರ ಯೂಸ್ ಮಾಡಿಕೊಂಡ್ರೆ ಬೈಂಡಿಂಗ್ ಆಗಲ್ಲ, ಅದು ಕ್ರಿಸ್ಪಿ ಬರುತ್ತೆ. ಕ್ರಿಸ್ಪಿನೆಸ್ಗೆ. ಹೌದು, ಬೈಂಡಿಂಗ್ಗೆ ನಿಮಗೆ ಇದೇ ಕಾರ್ನ್ಫ್ಲೋರೇ ಯೂಸ್ ಮಾಡಬೇಕು. ಓಕೆ, ಡನ್. ಆಲೂಗೆಡ್ಡೆನ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಆವಾಗಲೇ ಬೈಂಡಿಂಗ್ ಬರುತ್ತೆ. ಓಕೆ, ಸಾಲ್ಟು. ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಸಾಲ್ಟ್ ಹಾಕ್ತಾ ಇದ್ದಾರೆ. ಎಷ್ಟು ಬೇಕು ಇದರಲ್ಲಿ ನಾವು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು 200 ಗ್ರಾಮ್ಸ್ ಅಷ್ಟು ಸಾಬುದಾನ ತೊಗೊಂಡು ನೆನೆಸಿಟ್ಕೊಂಡಿರೋದು. ಓಕೆ, 2 ದೊಡ್ಡ ಆಲೂಗಡ್ಡೆ ಯೂಸ್ ಮಾಡಿದ್ವಿ. ಇದರಲ್ಲಿ ನಿಮಗೆ ಒಂದು 10 ವಡೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಬೀಜ, ದಿಸ್ ಈಸ್ ಮೇನ್ ಇಂಪಾರ್ಟೆಂಟ್, ಮೇನ್ ಇಂಗ್ರೀಡಿಯೆಂಟ್. ಓಕೆ, ನೆಕ್ಸ್ಟ್ ಸಾಬುದಾನ ಜೊತೆಗೆ ಇದು ಪೌಡರ್ ಬಿದ್ದರೆ, ಕಡಲೆಕಾಯಿ ಗ್ರೌಂಡ್ನಟ್ ಪೌಡರ್ ಬಿದ್ದರೆ ಟೇಸ್ಟ್. ಹುರಿದು ಮಿಕ್ಸಿ ಮಾಡಿರೋದು ಇದ್ರೆ ಟೇಸ್ಟ್. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್, ಶುಂಠಿ
ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್. ಪೇಸ್ಟ್. ಇದು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಿದ್ದರೂ ಪರವಾಗಿಲ್ಲ. ನೀವು ಬೇಕಾದ್ರೆ ಇಷ್ಟು ನುಣ್ಣಗಾಗ್ಬಿಟ್ಟಿದೆ ಅಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ತಿನ್ನೋರು ಸ್ಮೆಲ್ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಇನ್ನೂ ಬೇಕಾದ್ರೆ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನೀರು ಹಾಕ್ಕೊಬೇಡಿ, ತರಕಾರಿ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡ್ರೆ ಮತ್ತೆ ವಡೆ ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸೊ ನಾವು ಇದರಲ್ಲಿ ಈಗ ಯಾವುದು ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ, ಯಾಕಂತಂದರೆ ಅದೇ ಆಲೂಗೆಡ್ಡೆದೇ ಬೈಂಡಿಂಗ್ ಚೆನ್ನಾಗಿ ಬರ್ತಾ ಇದೆ. ಬೈಂಡಿಂಗ್ ಚೆನ್ನಾಗಿ ಬರ್ತಾ ಇದೆ. ಪ್ಲಸ್ ಸಾಬುದಾನದ್ರಲ್ಲೂ ಸ್ವಲ್ಪ ಸ್ಟಿಕ್ಕಿ ನೇಚರ್ ಇರುತ್ತೆ, ಅದರಿಂದ ಚೆನ್ನಾಗಿ ಬೈಂಡಿಂಗ್ ಆಗ್ತಾ ಇದೆ. ಇದಾದ್ಮೇಲೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮಸ್ಟ್ ಟ್ರೈ ಇದು ಸಾಬುದಾನ ವಡ, ಮಸ್ಟ್ ಟ್ರೈ. ಮತ್ತು ಸಾಬುದಾನ ಬಂದು ಈ ಬೇಸಿಗೆಯಲ್ಲಿ ತಂಪು ಅಂತಾರಲ್ಲ, ಸೊ ಆಮೇಲೆ ಉಪವಾಸ ಸ್ಪೆಷಲ್ ಇದು. ಉಪವಾಸ ಮಾಡೋರಿಗೆ ಸ್ಪೆಷಲ್ ಆಗಿರೋದು. ಅದಕ್ಕೆ ನಾವೇನು ಇದರಲ್ಲಿ ಈರುಳ್ಳಿ ಆಗಲಿ ಗಾರ್ಲಿಕ್ ಆಗಲಿ ಏನು ಮಿಕ್ಸ್ ಮಾಡಲ್ಲ. ಸಾಬುದಾನ ಪ್ಯಾಟೀಸ್ ರೆಡಿಯಾಗಿದೆ. ಎಣ್ಣೆ ಕಾದಿದ ತಕ್ಷಣ ಇವಾಗ ಕರಿಯೋದೇ ಕೆಲಸ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು, ಕ್ರಿಸ್ಪಿ ಬರುತ್ತೆ. ನಾವು ಇದು ಸಾಬುದಾನ ವಡ ಹಾಕಿದ ತಕ್ಷಣ ಡಿಸ್ಟರ್ಬ್ ಮಾಡಬಾರ್ದು. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಸೊ ಆವಾಗ ಕರೆಕ್ಟಾಗಿ ಎಲ್ಲೂ ಡಿಸ್ಟರ್ಬ್ ಆಗ್ದಂಗೆ, ಸ್ಪ್ರೆಡ್ ಆಗ್ದಂಗೆ ನೀಟಾಗಿ ಬರುತ್ತೆ. ಹಾಕಬೇಕಾದ್ರೆ ಒಂದಕ್ಕೊಂದು ಅಂಟ್ಕೊಂಡಿದ್ದು ಆ ಥರ ಏನಿದ್ರೂ ತೊಂದರೆ ಇಲ್ಲ. ಚೆನ್ನಾಗಿ ಅದು ಬೆಂದ ಮೇಲೆ, ಫ್ರೈ ಆದಮೇಲೆ ಅದೇ ಬಿಟ್ಕೊಳ್ಳುತ್ತೆ ಎಣ್ಣೆಯಿಂದ. ಸೊ ಆವಾಗ ನೀವು ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ಸಾಬುದಾನ ರೆಡಿಯಾಗಿದೆ. ಕ್ರಿಸ್ಪಿ ಆಗಿರುವಂಥ ಸಾಬುದಾನ ವಡ ರೆಡಿಯಾಗಿದೆ. ಇದಕ್ಕೆ ಇನ್ನೊಂಚೂರು ಫ್ಲೇವರ್ ಆ್ಯಡ್ ಮಾಡಬೇಕಂದ್ರೆ ಬೇಕಾದ್ರೆ ಬ್ಲ್ಯಾಕ್ ಸಾಲ್ಟ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಬಿಸಿಯಾದಂಥ ಕ್ರಿಸ್ಪಿ ಸಾಬುದಾನ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಖಾರ ಬೇಕಂದರೆ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಇದ್ರ ಜೊತೆ ಟೇಸ್ಟ್ ಮಾಡ್ಬೋದು. ಸಕ್ಕತ್ತಾಗಿ ಬಂದಿದೆ.